ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಆಗಲೇ ಹೊಸ ವರ್ಷ ಆಗಿ 1 ವಾರ ಆಗೋಯ್ತು ಗೈಸ್. ಸೀರಿಯಸ್ಲಿ ಒಂದ್ಸಲ ನೆನೆಸ್ಕೊಂಡ್ರೆ ಕೊರೋನಾ ಆಗಿ ಲೈಕ್ 5-6 ವರ್ಷ ಆಗೋಯ್ತು ಅನ್ನೋದೇ ಒಂಥರ ಇದು. ಅಂಥದ್ರಲ್ಲಿ ಈಗ ಗೊತ್ತಿಲ್ಲ ಎಷ್ಟು ಬೇಗ ಆಗ್ತಿದೆ ಅಂದರೆ ಆಗಲೇ 1 ವಾರ ಆಗ್ತಿದೆ. ಟೈಮ್ ಹೋಗ್ತಿದ್ಯೋ ಅಥವಾ ನಾವು ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ಅಯ್ಯೋ ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದೀವ. ಏನು ಮಾಡ್ತಾಯಿದ್ದಾರೆ ಜೀವನದಲ್ಲಿ ಅಂತ ಗೊತ್ತಿಲ್ಲ. ತಿನ್ನೋದು ಅಷ್ಟೇ ಆಗೋಗಿದೆ. ಸೊ ಹೋಪ್ ನಾನು ನಿಮಗೆ ಮದ್ದೂರು ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ರೈಲ್ವೆ ಸ್ಟೇಷನಲ್ಲಿ ಸಿಗೋ ಮದ್ದೂರು ವಡೆ ಮನೇಲಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ. ಬಹಳ ಸುಲಭವಾಗಿದೆ, ರುಚಿಕರವಾಗಿದೆ. ಆ್ಯಂಡ್ ಸೊ ಈ ಮದ್ದೂರು ವಡೆ ನಾನು ಲೈಕ್ ಮದುವೆ ಆದಮೇಲೆ ನಾನು ಆ್ಯಕ್ಚುಲಿ ಮದ್ದೂರು ವಡೆ ಟೇಸ್ಟ್ ಮಾಡಿದೆ. ಅಂದರೆ ನಮ್ಮ ಮನೆ ದೇವರು ಬಂದು ನಂಜನಗೂಡು. ಸೊ ಯೂಶ್ವಲಿ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮದ್ದೂರು ಸ್ಟಾಪಲ್ಲಿ ಮದ್ದೂರು ವಡೆ 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 ಅಂತ ಕುಕ್ಕೋ ಬರ್ತಾರೆ. ಸೊ ನಾನು ತಿಂದೆ, ತುಂಬ ರುಚಿಯಾಗಿತ್ತು. ಬಟ್ ಆಗಿರೋ ಟೇಸ್ಟು ಇವಾಗಲಿಲ್ಲ. ಒಳಗಡೆ ಎಲ್ಲ ಲೈಕ್ ವಡೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ, ಟೇಸ್ಟ್ ಕೂಡ ಕಮ್ಮಿ ಆಯಿತು. ಸೊ ಹೋಪ್ ನಾನು ಯಾಕೋ ತಿನ್ನಬೇಕು ಅಂತ ಅನಿಸ್ತು ಈ ಚಳಿಗೆ. ಹಾಗಾಗಿ ನಾನು ಮದ್ದೂರು ವಡೆ ಮಾಡಿದ್ದೀನಿ. ನೀವು ಕೂಡ ನೋಡಿ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮದ್ದೂರು ವಡೆ ಬಗ್ಗೆ ನಾನು ಹೇಳ್ತೀನಿ. ಮೊದಲಾಗೆಲ್ಲ ಸ್ಟೀಮ್ ಇಂಜಿನ್ ಲೈಕ್ ಸ್ಟೀಮ್ ರೈಲ್ವೇಸ್ ಬರ್ತಾಯಿತ್ತು. ಈಗಿನ ಎಲೆಕ್ಟ್ರಿಕ್ ಆಗಿರ್ಬೋದು, ಸೂಪರ್ ಫಾಸ್ಟ್ ಆಗಿರ್ಬೋದು, ಅದು ಇದು ಏನು ಇರ್ತಾ ಇರಲಿಲ್ಲ. ಸೊ ಆಗ ಲೈಕ್ ಈಗ ಮದ್ದೂರು ನೆಕ್ಸ್ಟ್ ಒಂದೊಂದು ಸ್ಟಾಪ್ ಬಂದಾದ್ಮೇಲೆ ಬ್ರೇಕ್ ಅಂತ ನಿಲ್ಲಿಸ್ತಿದ್ರು. ಸೊ ಆಗ ಬ್ರೇಕ್ ಅಂತ ನಿಲ್ಲಿಸ್ಬೇಕಾದ್ರೆ ಜನ ಎಲ್ಲ ಬರೋರು ಹೋಗೋರು, ಏನಾದ್ರು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂದಾಗ ಆಗ ಮಾಡಿರೋ ಈ ಒಂದು ರೆಸಿಪಿನೇ ಮದ್ದೂರು ವಡೆ. ಸೊ ಮಾಡಿದ್ದೀನಿ, ದಯವಿಟ್ಟು ನೋಡಿ ಚೆಕ್ ಮಾಡಿ. ಸೊ ಗೈಸ್, ಹೇಗೆ ಮಾಡೋದು ಮದ್ದೂರು ವಡೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದುದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈರುಳ್ಳಿ ಹೆಚ್ಚಿಗೆ ಬೇಕು ಅಂದರೆ ನೀವು ಕಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಟೋಟಲ್ 4-7 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನಾನು ಜಜ್ಕೊಂಡಿದ್ದೀನಿ. ಸೊ ನಿಮಗೆ ಬೆಳ್ಳುಳ್ಳಿ ಕಟ್ ಮಾಡ್ಕೋಬೇಕಂದ್ರೆ ನೀವು ಕಟ್ ಮಾಡ್ಕೋಬೋದು. ಮತ್ತು ನಾನು ಒಂದು 8 ದಳ ಅಷ್ಟು ನಾನು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಸೊ ಅದು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದು ಖಾರ ತಕ್ಕಂತೆ ನಾನು 1-2 ತೊಗೊಂಡೆ. ಆ್ಯಂಡ್ ನಿಮಗೆ ಖಾರ ಬೇಕು ಅಂದರೆ ನೀವು ಹೆಚ್ಚಾಗಿ ತೊಗೋಬೋದು. ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಇದು ಮೈದಾ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಇದು ನಾನು ಕಡಲೆ ಬೀಜ ಹುರಿದ್ಬಿಟ್ಟು ಸ್ವಲ್ಪ ನೋಡಿ ಈ ಥರ ನಾನು ತುರಿಯಾಗಿ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಪೌಡರ್ ಬೇಡ. ಅದಾದಮೇಲೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ರವೆ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಸಣ್ಣ ರವೆ ಅಂತ ಅಲ್ಲ, ಮಾಮೂಲಿ ಉಪ್ಪಿಟ್ಟು ಹಾಕೋ ರವೆ ಕೂಡ ನೀವು ತೊಗೋಬೋದು. ಸೊ ತೊಗೊಂಡಿದ್ದೀನಿ. ಈಗ ಬನ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಬನ್ನಿ, ಈಗ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು ನಿಮ್ಗೆ ಏನು ತೋರಿಸೋದನ್ನ ಎಲ್ಲ ಪ್ರತಿಯೊಂದು ಕೂಡ ಇದಕ್ಕೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗೇ ನಾವು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೇನು ನಾವು ನೀರು ಆ್ಯಡ್ ಮಾಡಬಾರ್ದು. ಬಿಕಾಸ್ ನಿಮ್ಗೆ ಗೊತ್ತಿರೋಂಗೆ ಈರುಳ್ಳಿಯಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತೀನಿ ನೋಡಿ. ಆಮೇಲೆ ನೀವೆಲ್ಲ ಕಲಸಾದ್ಮೇಲೆ ನೀವು ನೋಡ್ಕೋಬೋದು ಉಪ್ಪು. ಸೊ ನೋಡಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್. ಫ್ರೆಂಡ್ಸ್ ಇದಾದಮೇಲೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಮೈದಾ ಹಿಟ್ಟು ಹಾಕ್ಕೋತೀನಿ. ಸೊ ಇದು ಆದಮೇಲೆ ರವೆ ಆ್ಯಡ್ ಮಾಡ್ತೀನಿ. ಯಾವುದಾದ್ರು ರವೆ ನಿಮ್ಗೆ ಇಷ್ಟ ಬಂದಿದ್ದು. ಮತ್ತು ನಾನು ಏನು ಕಡಲೆ ಬೀಜ ಹೇಳಿದ್ನಲ್ಲ ಆ ಪುಡಿ ಆ್ಯಡ್ ಮಾಡ್ತೀನಿ. ಸೊ ಇದಾದಮೇಲೆ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ತೀನಿ.
ಸೊ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಸೊ ಇದು ಚೆನ್ನಾಗಿ ನಾವು ಲೈಕ್ ಏನಂತೀರಿ, ಮಾಮೂಲಿ ವಡೆ ಬೋಂಡ ಥರ ನಾವು ನೀರಾಗಿ ಅಥವಾ ಸ್ವಲ್ಪ ಇದಾಗಿ ಮಾಡ್ಕೋಬಾರ್ದು. ಒಂಚೂರು ನಾವು ಚಪಾತಿಗೆ ಏನು ಕಳಿಸ್ಕೊತಿರಲ್ಲ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ನಾನು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ತೀನಿ, ಜಸ್ಟ್ ಒಂದು ಅರ್ಧ ಕಪ್ಪಷ್ಟು. ಆಮೇಲೆ ನೀವು ತಣ್ಣೀರಲ್ಲೇ ಕಲಿಸ್ಕೋಬೋದು. ಸೊ ಈಗ ನಾನು ತಣ್ಣೀರು ಹಾಕಿ ಕಲಿಸ್ಕೋತೀನಿ. ಸೊ ಸ್ವಲ್ಪ 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 ಈ ಥರ ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ಸೊ ನೀವು ಬೇಕಾದ್ರೆ ಹಿಂಗೆ ಕೂಡ ಆ್ಯಡ್ ಮಾಡ್ಕೋಬೋದು, ರುಚಿ ಕೊಡುತ್ತೆ. ಸೊ ನಾನು ಈ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟು ಅಷ್ಟೊತ್ತಿಗೆ ನಾನು ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೋತೀನಿ. ಅದು ಬಟರ್ ಪೇಪರ್ ಆಗೋಗಿದೆ, ಸೊ ಇದರಲ್ಲೇ ತಡ್ಕೋತೀನಿ ಗೈಸ್. ಸೊ ನಾರ್ಮಲಾಗಿ ನೀವು ತಗೊಳ್ಳಿ. ಸೊ ನಾನು ಮೀಡಿಯಂ ಸೈಜ್ ಚಿಕ್ಕದಾಗಿ ತಗೊಳ್ತೀನಿ. ಸೊ ಗೈಸ್, ಎಣ್ಣೆ ಕಾದಿದೆ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ನಾವು ತಟ್ಟಿ ಹಾಕಬೇಕಾಗುತ್ತೆ. ಸೊ ಸ್ವಲ್ಪ ಚಿಕ್ಕದಾಗಿ ಬೇಕಾಗಿರೋರು ಚಿಕ್ಕದು, ಅಥವಾ ಸ್ವಲ್ಪ ಅಗಲವಾಗಿರ್ಬೇಕಂದ್ರೆ ನೀವು ಅಗಲವಾಗಿ ತಟ್ಕೋಬೋದು. ಸೊ ನಿಮ್ಮ ಚಾಯ್ಸ್. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ತಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು. ಸೊ ಡಾರ್ಕ್ ಬ್ರೌನ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ಸೊ ಮದ್ದೂರು ವಡೆ ತಿನ್ನೋದಕ್ಕೆ ಯಾಕೆ ಮದ್ದೂರಿಗೆ ಹೋಗಬೇಕು ಅಥವಾ ಸ್ಟೇಷನ್ಗೆ ಹೋಗಬೇಕು? ಇಷ್ಟ ಇದೆ ಮನೆಯಲ್ಲೇ ಮಾಡ್ಕೊಳ್ಳಿ. ಹೋಪ್ ಆ ಟೇಸ್ಟ್ ಕೊಡುತ್ತೋ ಇಲ್ಲವೋ ಗೊತ್ತಿಲ್ಲ, ಬಟ್ ನನಗಂತೂ ಮದ್ದೂರು ವಡೆ ಇಷ್ಟ. ನಾವು ಯೂಶ್ವಲಿ ನಂಜನಗೂಡಿಗೆ ಹೋದಾಗೆಲ್ಲ ಒಂದೊಂದು ಸಲ ತೊಗೋತೀನಿ ಮದ್ದೂರು ವಡೆ. ಟ್ರೈನಲ್ಲಿ ಮಾರ್ಕೊಂಡು ಬರ್ತಾ ಇರ್ತಾರೆ, ಮದ್ದೂರು ವಡೆ 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 ಮದ್ದೂರು ವಡೆ ಅಂದ್ಕೊಂಡು. ಚೆನ್ನಾಗಿರುತ್ತೆ, ಬಟ್ ಏನಂತಂದರೆ ಟ್ರೈನಲ್ಲಿ ಒಂದೊಂದು ಸಲ ತಿನ್ನೋಕ್ಕೆ ಬೇಜಾರಾಗುತ್ತೆ. ಸೊ ಹೈಜೀನ್ ಅಷ್ಟೊಂದು ಇರೋದಿಲ್ಲ. ಸೊ ಬಟ್ ಸ್ಟಿಲ್ ಅದು ಘಮ ಘಮ ಅಂತ ಇರುತ್ತೆ ಮದ್ದೂರು ವಡೆ ತಿನ್ನಲಿಕ್ಕೆ. ಸೊ ಇದು ಸ್ವಲ್ಪ ಬ್ರೌನಿಷ್ ಆಗಿ. ಸೊ ಗೈಸ್, ಈ ಥರ ನೋಡಿ, ಈ ಥರ ನಾವು ಬ್ರೌನಿಷ್ ಆಗಿ ನಾವು ಎಣ್ಣೆಲಿ ಕರಿಬೇಕಾಗುತ್ತೆ. ಬಿಕಾಸ್ ಒಳಗಡೆ ಅದು ಮಂದ ಇರೋದ್ರಿಂದ ಚೆನ್ನಾಗಿ ಬೇಯಬೇಕಾಗುತ್ತೆ. ಸೊ ಎಸ್, ರೆಡಿ ಮದ್ದೂರು ವಡೆ 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 ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ವಡೆ ರೆಡಿ ಇದೆ. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮದ್ದೂರು ವಡೆ ಇನ್ ಬೆಂಗಳೂರು. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು.